23ನೇದ್ದು ಅಥವಾ ಲೋಹದ ತಂತಿಗಳ ಅಂಚುಗಳ ನಡುವೆ ಬಟ್ಟೆಯನ್ನು ಇಟ್ಟು ತಯಾರಿಸಲಾದ ಕೈ ಬೀಸಣಿಕೆಯ ಚಿತ್ರದಲ್ಲಿ ತೋರಿಸಿರುವಂತೆ ಈ ರೀತಿಯಾಗಿ ಇದು ಲೋಹದ ಅಂಚು OA, OB ಮತ್ತು AB. ಇದು ಕಬ್ಬಿಣದ ಸಳಾಯದ ಹೌದಾ, ಲೋಹದ ಅಂಚುಗಳಿಂದ ತಯಾರಿಸಿದ ಕೈ ಬೀಸಣಿಕೆ. ಇದು ವೃತ್ತದ ತ್ರಿಜ್ಯಾಂತರ ಖಂಡದ ಆಕಾರದಲ್ಲಿದ್ದು ತ್ರಿಜ್ಯ 21 ಸೆಂಟಿಮೀಟರ್. OA OB 21 ಸೆಂಟಿಮೀಟರ್. ಕೋನ 120 ಡಿಗ್ರಿ. 120 ಡಿಗ್ರಿ ಕೊಟ್ರ. ಬೀಸಣಿಗೆಗೆ ಉಪಯೋಗಿಸಿದ ಬಟ್ಟೆಯ ವಿಸ್ತೀರ್ಣ, ಇದೆಲ್ಲ ಬಟ್ಟೆ ಹಾಕ್ಯಾರ್ಲ. ಈ ಬಟ್ಟೆಯ ವಿಸ್ತೀರ್ಣ ಕಂಡುಹಿಡಿಬೇಕು ಅಂದ್ರ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಬೇಕು ನೀವು. ಅಂದ್ರ ಎಷ್ಟು ಬಟ್ಟೆ ಅದ ಅನ್ನೋದು ಗೊತ್ತಾಗತ್ತೆ. ಲೋಹದ ತಂತಿಯ ಉದ್ದವನ್ನು ಕಂಡು ಹಿಡಿಯಿರಿ. ಮೊದಲ ಅರ್ಕ ಕಂಡು ಹಿಡಿಬೇಕು, ಕಂಸ ಇದು ಎಷ್ಟದ. ಆನಂತರ ಇವೆರಡು ತ್ರಿಜ್ಯಗಳು ಕೂಡಿಸ್ಬೇಕು, ಒಟ್ಟು ಲೋಹದ ತಂತಿಯ ಉದ್ದ ಸಿಗುತ್ತೆ. ಇಲ್ಲಿ ಕೊಟ್ಟಿದ್ದು R ಎಷ್ಟು ಕೊಟ್ರು? 21 ಸೆಂಟಿಮೀಟರ್. ಥೀಟಾ ಕೋನ ಎಷ್ಟು ಕೊಟ್ರು? 120 ಡಿಗ್ರಿ. ಕೇಳಿದ್ದು ಬಟ್ಟೆಯ ವಿಸ್ತೀರ್ಣ. ಹಂಗಾದ್ರ ಥೀಟಾ 360 πr². ಥೀಟಾ ಅಂದ್ರೆ ಎಷ್ಟು ಕೊಟ್ರ? 120 360. ಪೈ ಅಂದ್ರ 22.7. ತ್ರಿಜ್ಯ 21. 12 ಒಂದಲೆ 12 ಮೂರ್ಲೆ 3 ಒಂದಲೆ 3 ಏಳಲೆ 7ಕ್ಕ ಹೋಯ್ತಾರ. ಹಾಗಾದ್ರ ಎಷ್ಟು ಹೋಯ್ತು? 22 21. ಇವೆರಡು ಗುಣಿಸ್ಬೇಕು. 21 ಎಷ್ಟು? 21 40. 21 42 ಕ್ಯಾರಿ 4. 21 42 4 46 ಚದರ ಸೆಂಟಿಮೀಟರ್ ಸ್ಕ್ವೇರ್. ಬರ್ಕೊಳ್ರಿ. ಇಲ್ಲಿ ಲೋಹದ ತಂತಿಯ ಉದ್ದ ಅಂದ್ರ ಇದು ಅರ್ಕ ಆಗ್ತದ, ಕೌನ್ಸ್. ಹಾಗಾದ್ರ ಥೀಟಾ ಬೈ 360 2πr ಅಂತ ಬರುತ್ತೆ. ಕೌನ್ಸ್ ಕಂಡಿಡಿಯೋ ಸೂತ್ರ ಇದು. ಥೀಟಾ ಅಂದ್ರೆ ಎಷ್ಟು? 120 360 2. ಪೈ ಅಂದ್ರ 22.7. ಆರ್ ಅಂದ್ರ 21. 12 ಒಂದ್ಲೆ 12 ಮೂರ್ಲೆ. ಆನಂತರ 7 ಒಂದ್ಲೆ 7 ಮೂರ್ಲೆ. ಈ 3ಕ್ಕೆ ಹೋಯ್ತು, ಈ 3ಕ್ಕೆ ಹೋಯ್ತಲ್ಲ. ಅಂದ್ರ ಇಲ್ಲಿ 2 ಉಳಿತು, ಇಲ್ಲಿ 22 ಉಳಿತು. 2 × 22 ಎಷ್ಟಾಯ್ತು? 44 ಸೆಂಟಿಮೀಟರ್ ಆಯ್ತು. ಎದ್ರದ್ದು? ಇದಿಷ್ಟೇ ಬರ್ತಿದ್ದು AB. ಹೌದಲ್ಲ? ಇದು ಇವೆರಡು ತಂತಿ ಕೂಡಿಸ್ಬೇಕ್ರ ಅದ್ರಾಗ. ಹಾಗಾದ್ರ ಒಟ್ಟು
ಒಟ್ಟು 44 ಪ್ಲಸ್ 1 OA 21 ಸೆಂಟಿಮೀಟರ್. ಆನಂತರ ಇದೊಂದು 21 ಸೆಂಟಿಮೀಟರ್ ಈಕ್ವಲ್ ಟು 4, 5, 6 4, 2, 6, 2, 8 ಅಂದ್ರ ಎಷ್ಟು ಸೆಂಟಿಮೀಟರ್ ಆಗ್ತದ? ತಂತಿಯ ಉದ್ದ 86 ಸೆಂಟಿಮೀಟರ್ ಆಗತ್ತೆ. ಬರ್ಕೊಡ್ರಿ. X ಅಧಿಕ Y 7. ಇಲ್ಲಿ Y ತಲೆ ಇಟ್ಟು 7 ಕಡೆ X ಸರಿಸ್ಬೇಕು. X ಬೆಲೆ 2, 7 ಮೈನಸ್ 2 5. X ಬೆಲೆ 3, Y ಈಕ್ವಲ್ ಟು 7 ಮೈನಸ್ 3, 7 3 ಹೋದ್ರ 4. X ಬೆಲೆ 4 ತಳ 7 ಮೈನಸ್ 4 3 ಎಷ್ಟಾಯ್ತು? ಇದು ಈ ಸಮೀಕರಣ. ಇನ್ನ 3x ಮೈನಸ್ y ಈಕ್ವಲ್ ಟು 1 ಅದೊಂದು ಬಿಡಿಸ್ಬೇಕು. 3x ಮೈನಸ್ y ಈಕ್ವಲ್ ಟು 1 ಇದು ಮೈನಸ್ ಅದ, ಪ್ಲಸ್ ಮಾಡಿ ಆಚೆ ಕಡೆ ಹಾಕ್ರಿ. 3x ಇದು ಒಳಗೆ ತಗೋರಿ, ಮೈನಸ್ 1 ಆಗುತ್ತೆ. ಇದನ್ನು ಒಂದು ಟೇಬಲ್ ಹಾಕಿ ಇದ್ರದ್ದು ಬೆಲೆಗಳು ಕಂಡುಹಿಡಿಬೇಕು. x y 3 ಬೆಲೆ 1 ತಗೊಳ. x ಬೆಲೆ y ಈಕ್ವಲ್ ಟು 3 1 ಮೈನಸ್ 1. 3 1 3 ಮೈನಸ್ 1 ಎಷ್ಟಾಯ್ತು? 2. 3 1 ಹೋದ್ರ 2. 2 ತಗೊಂಡ್ರ y ಈಕ್ವಲ್ ಟು 3 2 1 6 1 6 1 ಹೋದ್ರ 5. y ಈಕ್ವಲ್ ಟು 3 3 1 3 3 9 ಮೈನಸ್ 1 8. 3 ತಗೊಂಡ್ರ 8. ಇಷ್ಟು ಮೊದಲು ಕಂಡುಹಿಡಿಬೇಕು. ಇಲ್ಲಿ ಗ್ರಾಫ್ ಇವಾಗ ಇದು x x ಡ್ಯಾಶ್ y y ಡ್ಯಾಶ್ o. x ಬೆಲೆ ಒಂದು 5 ಬಿಂದು ಗುರುತಿಸ್ರಿ. 2 3 4. y ಬೆಲೆ ಹೈಯೆಸ್ಟ್ 8 ಅದ. 1 2 3 4 5 6 7 8 ಮೈನಸ್ 1 ಮೈನಸ್ 2 ಮೈನಸ್ 1 ಮೈನಸ್ 2. ಮೊದಲನೇ 2 5 2 5 ಇಲ್ಲಿ. ಆ ನಂತರ 3 4 3 4 3 4 4 3 4 3. ಈ ರೀತಿಯಾಗಿ ಒಂದು ರೇಖೆಯನ್ನ ಎಳಿಬೇಕು. ಇದ್ರದಾಯ್ತು. ಇದ್ರದ್ದು ಬಿಡಿಸ್ಬೇಕಲ್ಲ. 1 2 ಇಲ್ಲಿ 1 2 2 5 2 5 2 5 ಇಲ್ಲಿ ಗುರುತಿಸಿದಾಗ ನೋಡ್ರಿ ಈಗಾಗಲಿ 3 8 3 8 ಈ ರೀತಿಯಾಗಿ ಗುರುತಿಸಿ ಇದೊಂದು ರೇಖೆ ಎಳಿಬೇಕು. ಎಲ್ಲಿ ಕತ್ತರಿಸ್ತಾವ? ಇಲ್ಲಿ ಕತ್ತರಿಸ್ತಾವ. ಇದು ರೇಖೆ ಸೇರಿಸ್ಬೇಕು, ಇದು ರೇಖೆ ಸೇರಿಸ್ಬೇಕು. ಹಾಗಾದ್ರ x ಬೆಲೆ 2
ಇದು ಬೆಲೆ ಎಷ್ಟಾಗುತ್ತೆ? 5. ಇದು ಆ ಸಮೀಕರಣದ ಮೂಲಗಳು. 25ನೇದ್ದು ಇದು ಅಪ್ಲೈಡ್ ಆಗ್ಯದ. ಸಮಾಂತರ ಶ್ರೇಣಿಯಲ್ಲಿ ನಿಮ್ ಪುಸ್ತಕ ಇಲ್ಲ ಇದರಲ್ಲಿ. ಇದು ಬೇರೆ ರೀತಿಯಲ್ಲಿ ಕೊಟ್ಟಿದ್ದು, ಇದಕ್ಕ ಅಪ್ಲೈಡ್ ಕ್ವಶನ್ಸ್ ಅಂತ ಕರಿತೀವಿ. ಒಂದು ಪ್ರಶ್ನೆ ಇಂಥದಿರ್ತದೆ ಅಪ್ಲೈಡ್ ಸಮಾಂತರ ಶ್ರೇಣಿ ಮೇಲೆ. ಇಲ್ಲಿ ಏನ್ ಕೊಟ್ರು ಅಂದ್ರ, ಒಂದು ಸಮಾಂತರ ಶ್ರೇಣಿಯಲ್ಲಿ 5 ಪದಗಳದ. ಎಷ್ಟಾವ ಪದ ಇಲ್ಲಿ? 5. ಆ 5 ಪದಗಳು ಕೂಡಿದ್ರ 55 ಆಗ್ತದೆ. ಅವು 5 ಕೂಡಿಸಿದ್ರ ಮತ್ತು ಶ್ರೇಣಿಯ 4ನೇ ಪದವು ಮೊದಲೆರಡು ಪದಗಳ ಮೊತ್ತಕ್ಕಿಂತ 5 ಹೆಚ್ಚಾಗ್ಯದ. 4ನೇ ಪದ ಅನ್ನುವಂಥದ್ದು ಏನದ, ಈ 4ನೇ ಪದ ಮೊದಲಿದ್ದು 2 ಪದಗಳೇನದಾವಲ್ಲ ಅವುಗಳಿಗಿಂತ ಎಷ್ಟು ಹೆಚ್ಚಾಗ್ಯದಲ್ಲಿ? 5 ಹೆಚ್ಚಾಗಿದೆ ಅಂತ. ಹಾಗಾದ್ರ ಸಮಾಂತರ ಶ್ರೇಣಿಯ ಪದಗಳನ್ನು ಕಂಡು ಹಿಡಿಯಿರಿ ಅಂತ ಹೇಳ್ತೀನಿ. ಈ ರೀತಿಯಾಗಿದ್ದಾಗ ಇಲ್ಲಿ ಸಮಾಂತರ ಶ್ರೇಣಿಯ ಮೊದಲ ಇಲ್ಲೊಂದು ಎ ಅಂತ ಪದ ಹಾಕೋಳ. ಅದರದು ಹಿಂದಿನ ಪದ ಬರಿಬೇಕು ಅಂದ್ರ ಎ ಮೈನಸ್ ಡಿ ಆಗುತ್ತೆ. ಇದರದು ಮುಂದಿನ ಪದ ಬರಿಬೇಕು ಅಂದ್ರ ಎ ಪ್ಲಸ್ ಡಿ ಆಗುತ್ತೆ. ಮುಂದಿನ ಪದ ಬೇಕಾದ್ರ ಸಾಮಾನ್ಯ ವ್ಯತ್ಯಾಸ ಕೂಡಿಸ್ತೀವಿ, ಹಿಂದಿನ ಪದ ಬೇಕಾದ್ರ ಸಾಮಾನ್ಯ ವ್ಯತ್ಯಾಸ ಕಳಿತೀವಿ. ಎಸ್ ಅದು ಇವು ಪದ ಈಗ 3 ಅದು 1 2 3 ನಮಗ್ ಕೊಟ್ಟಿದ್ದೆಷ್ಟು? 5 ಅವ. ಇನ್ನ ಒಂದು ತಗೊಳನಿ, ಎ ಮೈನಸ್ 2d. ಇದನ್ನ ಒಂದು ತಗೊಂಡಿವಂದ್ರ ಈಚೆ ಕಡೆ ಅಂತ ತಗೊಳ್ಳೋಣ, ಎ ಪ್ಲಸ್ 2d. 1 2 3 4 5 ಅದೋಲ್ಲ ಆಗಿರಲಿ. ಅಂದ್ರ ಸಮಾಂತರ ಶ್ರೇಣಿಯಲ್ಲಿರುವಂತಹ ಪದ ಎ ಮೈನಸ್ 2d, ಎ ಮೈನಸ್ ಡಿ, ಎ ಪ್ಲಸ್ ಡಿ, ಎ ಪ್ಲಸ್ 2d ಆಗಿರ್ಲಿ ಅಂತ ಅವ್ರು ಹೇಳಿದ್ದು. ಒಂದು ಸಮಾಂತರ ಶ್ರೇಣಿಯ 5 ಪದಗಳ ಮೊತ್ತ ಅಂತ ಕೊಟ್ರು. 5 ಪದಗಳ ಮೊತ್ತ ಎಷ್ಟು ಹೊತ್ತು ಕೊಟ್ರ? 55 ಅಂತ ಹೇಳ್ಯಾರ. ಇವ 5 ಕೂಡ್ಸನ, ಎ ಮೈನಸ್ 2d, ಎ ಮೈನಸ್ ಡಿ, ಎ ಆನಂತರ ಎ ಪ್ಲಸ್ ಡಿ ಅಧಿಕ ಎ ಅಧಿಕ 2d ಈಕ್ವಲ್ ಟು ಎಷ್ಟಾಗ್ತದ? 55. ಇದು 1, ಇದು 2, ಇದು 3, ಇದು 4, ಇದು 5 ಅದು ಅಲ್ಲ. 5 ಪದ ಕೂಡಿಸಿದ್ರ 55. ಇದು ಒಂದು ಎ ಪ್ಲಸ್ ಅದ, ಇದನ್ನು ಪ್ಲಸ್ ಅದ, ಇದನ್ನು ಪ್ಲಸ್ ಅದ, ಇದನ್ನು ಪ್ಲಸ್ ಅದ, ಇದನ್ನು ಪ್ಲಸ್ ಅದ. ಇದು 1, ಇದು 1, ಇದು 1, ಇದೊಂದು, ಇದೊಂದು. ಎ ಸಿ ಅದಾವ ಅಷ್ಟ. 1 2 3 4 5 ಅದಾವಿಲ್ಲ. 5 ಎ. ಇದು ಮೈನಸ್ 2d. ಇಲ್ಲಿ ನೋಡ್ರಿ ಪ್ಲಸ್ 2d. ಇದ್ರಾಗ ಇದು ಕಳೆ ಮೈನಸ್ ಡಿ ಅದ, ಇದರಲ್ಲಿ ಪ್ಲಸ್ ಡಿ ಕಳೆ. ಮತ್ತೇನು ಉಳಿದು? ಇಲ್ಲಿ ಏನೂ ಇಲ್ಲ. ಎ ಎ ಎ ಎ ಎ ಉಳಿದು 5 ಅದಾವ ಇಲ್ಲಿ. ಈಕ್ವಲ್ ಟು 55. ಏದ ಬೆಲೆ ಬೇಕು ಅಂದ್ರ 55ಕ್ಕ 5ರಿಂದ ಭಾಗಿಸ್ಬೇಕು. 5 ಒಂದಲೇ 5 11ಲೇ ಅಂದ್ರ ಏದ ಬೆಲೆ ಎಷ್ಟು ಬತ್ತು? 11 ಬತ್ತು. ಇಷ್ಟ ಐತಿ. ಇವಾಗ ಇಷ್ಟ ಆದ ಬಳಕ ಮುಂದೆ ಏನು ಅಂತಂದ್ರ ಮತ್ತೆ ಲೆಕ್ಕ ಇರುತ್ತ. ಅಲ್ಲಿ ಮುಂದೇನು ಅಂದ್ರ ಶ್ರೇಣಿಯ 4ನೇ ಪದವು. 4ನೇ ಪದ ಅಂದ್ರ ಹೀಗೆ ಬರಿತೀವಿ, ಹೌದಾ? 4ನೇ ಪದವು ಮೊದಲೆರಡು ಪದಗಳ ಮೊತ್ತಕ್ಕಿಂತ, ಮೊದಲ 2 ಪದ, ಹೌದಾ? ಇದೊಂದು ಇದೊಂದಲ್ಲ. ಮೊದಲಿನ 2 ಪದ ಇದೊಂದು ಇದೊಂದು ಅಂದ್ರ ಎ ಮೈನಸ್ 2d, ಆನಂತರ ಎ ಪ್ಲಸ್ 2d ಅವುಗಳ ಮೊತ್ತಕ್ಕಿಂತ ಅಂತ ಏನಂದ್ರ ಕೂಡ್ಸನ್. ಎ ಮೈನಸ್ 2d ಮೊದಲ ಇದೊಂದು, ಇದೊಂದು ಎರಡಾದು ಎ ಮೈನಸ್ ಡಿ. ಇವುಗಳಕ್ಕಿಂತ ಮೊತ್ತಕ್ಕಿಂತ ಎಷ್ಟು ಹೆಚ್ಚದ? 5 ಹೆಚ್ಚು ಅಂತ ಕೊಟ್ರ 5. ಎ 4th ಅಂತ ಬರದ್ರಿ ನೀವು. 4ನೇ ಪದ, ಇದು 1ನೇ ಪದ, ಇದು 2ನೇದ್ದು, ಇದು 3ನೇದ್ದು, ಇದು
ನಾಲ್ಕನೇ ಪದ ಎಷ್ಟಾಗುತ್ತೆ ಇಲ್ಲಿ? ಎ ಪ್ಲಸ್ ಡಿ ಆಗತ್ತೆ. ಅಂದ್ರ ಎ ಪ್ಲಸ್ ಡಿ. ಇವಾಗ ಇದು ಮೈನಸ್ ಇದೊಂದು ಎ, ಇದೊಂದು ಎ. ಎಷ್ಟೇ ಅದು? 2a ಮೈನಸ್ 2d ದಾಗ 1d ಕೂಡಿಸ್ರಿ. ಮೈನಸ್ 3d ಪ್ಲಸ್ ಎಷ್ಟು? 5. ಇವೆರಡು ಇದ್ರಾಗೆ ಸೇರ್ಸೋಣ. 2a ಮೈನಸ್ 3d ಪ್ಲಸ್ 5. ಇವೆರಡು ಅದಾವಲ್ಲ, ಇವೆರಡು ಚಿಕಡಿ ತಗೊಂಡವನ್. ಪ್ಲಸ್ ಎ ಇದ್ದಿದ್ದು ಮೈನಸ್ ಎ, ಪ್ಲಸ್ ಡಿ ಇದ್ದಿದ್ದು ಮೈನಸ್ ಡಿ ಈಕ್ವಲ್ ಟು 0. 2a ಒಂದು ಎ ಕಳೀರಿ, ಒಂದೇ ಉಳಿತು. 3d ದೊಳಗ 1d ಕೂಡಿಸ್ರಿ, ಮೈನಸ್ ಅದಾವ. ಇದನ್ನು ಮೈನಸ್ ಅದ, ಇದನ್ನು ಮೈನಸ್ ಅದ. 4d 0. ಇಲ್ಲಿ ನೋಡ್ರಿ, ನಿಮ್ಗ 2a ಇದೊಂದ ಇದತ್ತದ ಅಲ್ಲಿನ. 2a ದಾಗ ಎ ಕಳೆದ್ರ ಪ್ಲಸ್ ಎ. 3d ದಾಗ ಇದೊಂದು ಡಿ ಕೂಡಿಸೋದು 4d ಪ್ಲಸ್ 5 1. ಹೌದಾ? ಈಕ್ವಲ್ ಟು 0. ಇಲ್ಲಿ ಎದ ಬೆಲೆ ಎಷ್ಟದ ನೋಡ್ರಿ. ಇದು ಎದಾಗ ಈ 11 ತುಂಬಾನೇ ಇಲ್ಲಿ. ಹಾಗಾದ್ರ ಮುಂದ ಎ ಇದ್ದಲ್ಲಿ ಎಷ್ಟು ಬರೇನು? 11 ಮೈನಸ್ 4d ಪ್ಲಸ್ ಎಷ್ಟದ? 5 0. 11 ಅಂತ ಇದು ಕೂಡಿಸ್ರಿ, 16 ಆಗತ್ತೆ. ಮೈನಸ್ 4d 0. ಇದು ಈ ಕಡೆ ಸರಸ್ರಿ, ಪ್ಲಸ್ 4d. ಇದು ಹೊರಗೋವತ್ನ ಮೈನಸ್ 4d ಇದ್ದಿದ್ದು ಪ್ಲಸ್ 4d ಆಗತ್ತೆ. ಇಲ್ಲಿ 16. ಡಿ ದ ಬೆಲೆ 16ಕ್ಕ ಎಷ್ಟರಿಂದ ಭಾಗಿಸ್ಬೇಕು? 4ರಿಂದ. ಹಾಗಾದ್ರ ಡಿ ದ ಬೆಲೆ ಎಷ್ಟು ಬತ್ತು? 4. ಎದ ಬೆಲೆ 4 ಬತ್ತು. ಆ ನಂತರ ಡಿ ದ ಬೆಲೆ 4. ಎದ ಬೆಲೆ ಎಷ್ಟು ಬತ್ತು? 11 ಬತ್ತು. ಡಿ ದ ಬೆಲೆ ಎಷ್ಟು? 4. ಶ್ರೇಣಿಯ ಪದಗಳ ಒತ್ತಿಗೆ ಆತ ನಾವು. ಇದು ಇದು ಈ ಪದ ಎಷ್ಟು ಅಂತ ಕೇಳಿತ್ತು. ಹಾಗಾದ್ರ ಶ್ರೇಣಿಯ ಪದಗಳು ಮೊದಲನೇದ್ದು ಎ ಮೈನಸ್ 2d, ಎ ಮೈನಸ್ 2d. ಎ ಅಂದ್ರ 11, 2 ಡಿ ಅಂದ್ರ 4. 11 2 4 8. 11ರಾಗ 8 ಕಳೆದ್ರ 3. ಆ ನಂತರ ಎರಡನೇದ್ದು ಎ ಮೈನಸ್ ಡಿ. ಎ ಅಂದ್ರ 11, ಡಿ ಅಂದ್ರ 4. 11ರ 4 ಹೋದ್ರ 7. ಆ ನಂತರ ಮೂರನೇದ್ದು ಬರೇ ಎ ಅದ. ಎ ಅಂದ್ರೆ ಎಷ್ಟು? 11. ನಾಲ್ಕನೇದ್ದು ಎ ಪ್ಲಸ್ ಡಿ ಅದ. 11 ಪ್ಲಸ್ 4. 11 4 15. ಇನ್ನು ಎ ಪ್ಲಸ್ 2d ಅದ. ಎ ಪ್ಲಸ್ 2d 11 2 4. 2 4 8 ಒಂದು 11. 11 8 19. ಹಾಗಾದ್ರೆ ಶ್ರೇಣಿಯ ಪದಗಳು ಯಾವ್ಯಾವ ಅಂದಂಗ ಐತಿಲಿ? ಶ್ರೇಣಿಯ ಪದಗಳು 3, ಆ ನಂತರ 7, ಆ ನಂತರ 11, ನಂತರ 15, ಆ ನಂತರ 19 ಆಗಿವೆ. ಇಷ್ಟು ಒಂದು ಸಮಾಂತರ ಶ್ರೇಣಿಯಲ್ಲಿ 25ರಾಗ ಅಥವಾ ಒಂದು ಸಮಾಂತರ ಶ್ರೇಣಿಯಲ್ಲಿ 6ನೇ ಪದವು ಅಂತ ಬರ್ಕೊಳ್ಳಿ. 6ನೇ ಪದ A6. 6ನೇ ಪದವು 3ನೇ ಪದದ 2ರಷ್ಟಕ್ಕಿಂತ, 2ರಷ್ಟು ಅಂದ್ರೆ ಹಿಂಗ. 3ನೇ ಪದವು 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಹಿಂಗ ಅಧಿಕ 1 ಹೆಚ್ಚಾಗಿದೆ ಅಂದ್ರ 4ನೇ ಮತ್ತು 5ನೇ ಪದಗಳ ಮೊತ್ತವು ಇಲ್ಲಿ ತನ 1 ಇತ್ತು. 4ನೇ ಮತ್ತು 5ನೇ ಪದಗಳ ಮೊತ್ತ 4 ಪದ 5ನೇ ಪದಗಳ ಮೊತ್ತ 2ನೇ ಪದದ 5ರಷ್ಟಿದೆ.
ಇದು 5 ಎಷ್ಟನೇ ಪದದ? ಎರಡನೇ ಪದದ 5ರಷ್ಟಿದೆ. ಈ ಸಮಾಂತರ ಶ್ರೇಣಿಯ 10ನೇ ಪದ ಕಂಡುಹಿಡ್ರಿ ಅಂತ ಹೇಳ ಹಿಂದ್ಗಡೆ ನೋಡೋಣ. ಇದು ಬಿಡಿಸನಿಗೆ ಬರ್ಕೊಂಡಿದ್ ಗೊತ್ತಾಯ್ತು. ಇದು ಎ 6 ಅಂದ್ರ 5D 2ಕ್ಕ 2. ಎ 3 ಅಂದ್ರ 2D ವಿಸ್ತರಿಸಿ ಬರೀಬೇಕು. ಪ್ಲಸ್ ಎಷ್ಟು? 1. ಎ 5D 2A 2 4D ಪ್ಲಸ್ 1. ಇದರಿಂದ ಇದು ಗುಣಿಸಿರಿ ಮತ್ತೆ ಇಲ್ಲ ಪ್ಲಸ್ 1. ಇವು ಇದ್ರ ಕಡೆ ಸರ್ಸೋಣ. 2A 4D ಪ್ಲಸ್ 1 ಮೈನಸ್ ಎ ಈಚ ಕಡೆ ಬರತ್ನಾಗ ಪ್ಲಸ್ ಇದ್ದಿದ್ದು ಮೈನಸ್ 5D ಏನೂ ಉಳಿದಿಲ್ಲ, 0. 2Aದಾಗ ಎ ಕಳೀರಿ, 1A ಉಳಿತು. 5Dದಾಗ 4D ಕಳೀರಿ, ಮೈನಸ್ D ಈಕ್ವಲ್ ಟು 0. ಏನೋ ಒಂದಾದಲ್ಲಿ ಇಲ್ಲಿ ಒಂದು 5Dದಾಗ 4D ಹೋದ್ರ ಮೈನಸ್ D, ಇದೊಂದು ಪ್ಲಸ್ 1 ಈಕ್ವಲ್ ಟು 0. ಇಲ್ಲಿ ಎದ ಬೆಲೆ ಎಷ್ಟಾಗತ್ತೆ ನೋಡೋಣ. ಎ ಇದ್ದಲ್ಲಿ ಇಟ್ಟು 2 ಹೊರಗೆ ಹಾಕೋಣ. ಅಂದ್ರ ಮೈನಸ್ D ಇದ್ದಿದ್ದು ಪ್ಲಸ್ D ಪ್ಲಸ್ 1 ಇದ್ದಿದ್ದು ಇಷ್ಟು. ಇನ್ನು ಎ ಎಲ್ಲಿ ಬರ್ತ ನೋಡ ಅಲ್ಲಿ ತುಂಬಲು ಬರ್ತದೆ. ಇವಾಗ ಇದನ್ನ ಬಿಡಿಸ್ಬೇಕು ನೀವು. ಇದು ಎ 4 5ನೇಯ ಪದ 5A2 ಅಂತ. ಇಲ್ಲಿ ಎ 4 ಅಂದ್ರ ಎ ಅಧಿಕ 3D, ಎ 5 ಅಂದ್ರ ಎ ಪ್ಲಸ್ 4D, ಇದು 5. A2 ಅಂದ್ರ ಎ ಪ್ಲಸ್ D, ಇದು ಒಂದು ಎ ಇದೊಂದು ಎ, 2A 3D 4D 7D ಆಯ್ತು. 5A 5D ಹೌದಿಲ್ಲ, 5ರಿಂದ ಗುಣಿಸ್ದೇವು. ಇವು ದೊಡ್ಡ ಅವು, ಇವು 2 ಈ ಕಡೆ ಸರಸಣ. 5A 5D ಮೈನಸ್ 2A ಮೈನಸ್ 7D 0. 5Aದಾಗ 2A ಹೋದ್ರ 3A, 7Dದಾಗ 5D ಕಳೀರಿ 2D ಈಕ್ವಲ್ ಟು 0. ಇದಕ್ಕ ಎರಡನೇದ್ದು ಅನಂತ. ಇಲ್ಲಿ ಇದ್ರಾಗ ಎದ ಬೆಲೆ ತುಂಬಾನಲ್ಲ, ಹೌದಲ್ಲ. 2ರಲ್ಲಿ ಎ ಬೆಲೆ ಆದೇಶಿಸಿ ಅಂತ. ಎರಡನೇದ್ದು 3A ಮೈನಸ್ 2D 0. 3 ಏದ ಬೆಲೆ ಎಷ್ಟದ? D ಮೈನಸ್ 1 ಮೈನಸ್ 2D 3D 3 ಒಂದಲೇ 3 2D. ಹಾಗಾದ್ರ 3Dದಾಗ 2D ಕಳೆದ್ರ 1D ಉಳಿತಲ್ಲ ಇದ್ರಾಗ. ಇದು ಹೋದ್ರ ಮೈನಸ್ 3 ಈಕ್ವಲ್ ಟು 0. D ಬೆಲೆ ಎಷ್ಟು ಬತ್ತು? ಮೈನಸ್ 3 ಇದು ಹೊರಗೆ ಹಾಕ್ರಿ, ಪ್ಲಸ್ 3 ಆಗತ್ತೆ. ಹಿಂದೊಮ್ಮ ಏದ ಬೆಲೆ ಕಂಡು ಹಿಡಿದಿದ್ದೇವಲ್ಲ, ಎ ಈಕ್ವಲ್ ಟು ಎಷ್ಟು ಬಂದಿತ್ತು? D ಮೈನಸ್ 1 ಅಂದ್ರ ಎ D ಬೆಲೆ ಎಷ್ಟು ಬಂದದ ಇಲ್ಲಿ? 3 ಮೈನಸ್ 1 3ರಾಗ 1 ಕಳೆದ್ರ 2 ಉಳಿತಲ್ಲ. ಆದ್ದರಿಂದ ಏದ ಬೆಲೆ ಎಷ್ಟು ಬತ್ತು? 2. D ಬೆಲೆ 3. ಎಷ್ಟನೇ ಪದ ಕೇಳ್ಯಾರ? 10ನೇಯ ಪದ. A10 ಅಂತ ಬರೋದು ಎ ಅಧಿಕ 9D. ಎ ಅಂದ್ರೆ ಎಷ್ಟು? 2.
9 ಡಿ ಅಂದ್ರ 3 2 9 3 27 27 2 ಕೂಡಿಸೋರ 29 27 2 29 ಅಂದ್ರ 10ನೇ ಪದ ಎಷ್ಟದ 29 ಇಷ್ಟು 26 ಒಂದು ಗೋಪುರ ಮತ್ತು ಕಂಬ ಒಂದೇ ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿವೆ. ಇದು ಗೋಪುರ, ಇದು ಕಂಬ, ಇದು ನೆಲ, ಇದು ಬೀಡಿ. ಇದು ನೆಲದ ಮೇಲೆ ಲಂಬವಾಗಿ ನಿಂತ್ಕೊಂಡವ. ಹಾಗಾದ್ರ ಇಲ್ಲಿ ಬರೆಯಬೇಕು AB = 60 ಮೀಟರ್ ಎತ್ತರದ ಗೋಪುರ. AB ಅನ್ನುವಂಥದ್ದು 60 ಮೀಟರ್ ಎತ್ತರ ಇರತಕ್ಕಂತ ಗೋಪುರ. DC ಏನು ಕಂಬ. DC = H ಮೀಟರ್ ಅಂತ ಕೊಟ್ರ ಅವ್ರು. ಕಂಬದ ಎತ್ತರ ಆನಂತರ ನೆಲದ ಮೇಲೆ ನೇರವಾಗಿ ನಿಂತಿವೆ. 60 ಮೀಟರ್ ಎತ್ತರದ ಗೋಪುರದ ಮೇಲಿನಿಂದ ಕಂಬದ ಮೇಲ್ತುದಿ ಮತ್ತು ಪಾದಗಳನ್ನು ನೋಡಿದಾಗ, ಇಲ್ಲಿ ಕುತ್ಕೊಂಡು ಕಂಬದ ಇದ್ರ ಮೇಲ್ತುದಿ ಮತ್ತು ಪಾದಗಳನ್ನು ನೋಡಿದಾಗ, ಇದು ಮೇಲ್ತುದಿ ಇದು ಪಾದ ನೋಡಿದಾಗ ಉಂಟಾಗುವ ಅವನತ ಕೋನಗಳು, ಕೆಳಗೆ ನೋಡ್ತಾರಲ್ಲ ಅದಕ್ಕ ಅವನತ ಕೋನಗಳು ಅಂತ. ಕ್ರಮವಾಗಿ 30 ಡಿಗ್ರಿ ಅಂದ್ರ ಇಲ್ಲಿ 30 ಡಿಗ್ರಿ, ಇಲ್ಲಿ ಎಷ್ಟು ಡಿಗ್ರಿ ಕೊಟ್ರ ಅವರು 60 ಡಿಗ್ರಿ ಆಗಿವೆ ಅಂತ ಕೊಟ್ರು. ಹಾಗಾದ್ರ KAC ಕೋನ KAC ಏನಾಗತ್ತೆ ACE ಅಂತ ಬರ್ತದೆ. ACE = 30 ಡಿಗ್ರಿ. ಯಾಕಂದ್ರ AK ಮತ್ತು EC ಇವೆರಡು ಬಾಹುಗಳು ಸಮಾಂತರದವ. ಸಮಾಂತರದಿಂದ ಇದು 30 ಡಿಗ್ರಿ ಇಲ್ಲಿ ಬರುತ್ತೆ, ಇಲ್ಲಿ 35. ಇನ್ನ DAK ಕೋನ DAK = ADB. ಎಷ್ಟು ಡಿಗ್ರಿ ಕೊಟ್ರು ಅವರು 60 ಡಿಗ್ರಿ ಅಂತ ಕೊಟ್ರು. ಅಂದ್ರೆ ಇದು 60 ಇಲ್ಲಿ ಬಂತು. ಇವಾಗ EC = BD ಇರುತ್ತೆ. EC = BD ಮತ್ತು BE = DC. BE = DC. ಯಾಕಂದ್ರ BECD ಒಂದ್ ಏನದಲ್ಲಿ ಆಯತ ಅಭಿಮುಖ ಬಾಹುಗಳು ಏನಿರ್ತಾವ ಸಮ ಮತ್ತು ಸಮಾಂತರ ಇರ್ತಾವ. ಮೊದಲ ಇದು ತಗೊಳ್ಳೋಣ, ಕೋನ ACE ಅಂತ ಕಂಡಿಡ್ಯಾನ. ಹಾಗಾದ್ರ ಟ್ಯಾನ್ 30 ಡಿಗ್ರಿ, ಟ್ಯಾನ್ 30 ಡಿಗ್ರಿ ತಗೊಂಡ್ರ AE ಅಭಿಮುಖ ಬಾಹು ಆಗತ್ತೆ. ಆನಂತರ ಅಪಾನ ಪಾರ್ಶ್ವ ಬಾಹು ಎಷ್ಟಾಗತ್ತೆ EC. ಇಲ್ಲಿ ಟ್ಯಾನ್ 30 ಡಿಗ್ರಿ ಅಂದ್ರ 1/1 ಅಪಾನ √3. AE ಅಂದ್ರ ಇದಿಷ್ಟೇ ಬೇಕು. BE ಅಂದ್ರ ಏನಂತ ಹೇಳ್ಯಾರ ಅವರು H ಅಂತ ಹೇಳ್ಯಾರ. AE ಬೇಕಾದ್ರ 60ರಾಗ H ಕಳಿತೀವಿ ನಾವು. ಹಾಗಾದ್ರ AE = ಎಷ್ಟು ಬರ್ತದ ಅಂದ್ರ 60 - H. 60ರಾಗ H ಕಳೆದೇವಂದ್ರ AE ಅಟ್ಟೆ ಉಳಿತದ. ಆನಂತರ ಅಪಾನ EC
ಇವಾಗ ಇಸಿ ಇಂಟು 1 ಇಸಿ ಈಕ್ವಲ್ ಟು √3 ಇದರಿಂದ ಇದು ಗುಣಿಸ್ಬೇಕಲ್ಲ 60 ಮೈನಸ್ ಎಚ್ ಎಷ್ಟಾಯ್ತು ಎದರದು ಎ ಇ ಬೆಲೆ. ಅದೇ ರೀತಿಯಾಗಿ ಟ್ಯಾನ್ ಎಷ್ಟು ತಗೊಳ್ಳೋನಲ್ಲಿ 60 ಡಿಗ್ರಿ. ಟ್ಯಾನ್ 60 ಡಿಗ್ರಿ ತಗೊಂಡೇವಂದ್ರ ಟ್ಯಾನ್ 60 ಅಂದ್ರ ಎ ಬಿ ಬರ್ತದೆ. ಎ ಬಿ ಅಪಾನ ಬಿ ಡಿ ಅಂತ. ಟ್ಯಾನ್ 60 ಅಂದ್ರೆ ಎಷ್ಟು? ಟ್ಯಾನ್ 60ಕ್ಕ √3 ಎ ಬಿ ಅಂತ ಬಂತು. ಎ ಬಿ ಅಂದ್ರ ಎಷ್ಟು ಕೊಟ್ರು ಅವರು? 60. ಬಿ ಡಿ ಅಂತ ಬಿ ಡಿ ಇರ್ಲಲ್ಲ, ಬಿ ಡಿ ಇದ್ರ ಕೆಳಗೆ ಏನಿದ್ದಿಲ್ಲ ಒಂದಿರ್ಲಿ. 60 ಇಂಟು 1 ಬಿ ಡಿ ಇಂಟು √3 ಆಗತ್ತೆ. ಬಿ ಡಿ ಇಂಟು √3 ಆ ನಂತರ 60 ಇಂಟು 1 60 ಬಿ ಡಿ ಈಕ್ವಲ್ ಟು ಎಷ್ಟು ಬರುತ್ತೆ ಅಂತಂದ್ರ ಬಿ ಡಿ ಈಕ್ವಲ್ ಟು 60 ಅದಕ್ಕೆ ಎಷ್ಟರಿಂದ ಭಾಗಿಸ್ತೀವಿ? 3ರಿಂದ √3ರಿಂದ ಭಾಗಿಸ್ತೀವಿ ಇದಕ್ಕೆ. ಹೌದಾ? ಬಿ ಡಿ ಅಂದ್ರು ಒಂದೇ, ಇಸಿ ಅಂದ್ರು ಒಂದೇನ. ಇದಕ್ಕ 1 ಅಂತ ಕರೆಯೋಣ. ಇದಕ್ಕ 2ನೇದ್ದು ಬರ್ಕೊಳ್ರಿ. 1 ಮತ್ತು 2ರಿಂದ ಇಸಿ ಅಂದ್ರೂ ಒಂದೇ, ಬಿ ಡಿ ಅಂದ್ರೂ ಅದೇ. ಹೌದಾ? 1 ಮತ್ತು 2ರಿಂದ √3 ಬ್ರಾಕೆಟ್ 60 ಮೈನಸ್ ಎಚ್ ಈಕ್ವಲ್ ಟು 60 ಅಪಾನ್ √3 ಎಷ್ಟು? ಇದಕ್ಕ ಗುಣಿಸ್ಬೇಕು. ಇದು ಇಲ್ಲಿ ಒಂದಿರುತ್ತೆ. √3 √9 ಆಗುತ್ತೆ. ಅಂದ್ರೆ ಎಷ್ಟು ಬರ್ತದ್ರದು? 3 √3 √9 ಆಗುತ್ತೆ. ಇದು 60 ಮೈನಸ್ ಎಚ್. ಇಲ್ಲೇನು ಇದ್ದಿಲ್ಲ ಅದ್ರ ಒಂದಿರುತ್ತಲ್ಲ. 61 60 3 18 180 3 ಎಚ್ ಈಕ್ವಲ್ ಟು 60. ಇದು ಈ ಕಡೆ ಸರಿಸಿ, ಈ ಕಡೆ ಸರಿಸ್ರಿ. ಅಂದ್ರ 3 ಎಚ್ ಈಕ್ವಲ್ ಟು 180 ಕಡೆ ಮೈನಸ್ 60 ಹಾಕ್ರಿ ಒಳಗೆ ಬರ. ಇಲ್ಲಿ 3 ಎಚ್ ಈಕ್ವಲ್ ಟು 180 60 ಕಳೆದ್ರೆ 120 ಎಚ್ ಬೇಕು. 120ಕ್ಕ 3ರಿಂದ ಭಾಗಿಸ್ಬೇಕು. 3 4 ಇದೊಂದು 0. ಎಚ್ ಅಂದ್ರೆ ಎಷ್ಟು ಬಂತು? 40 ಮೀಟರ್. ಅಂದ್ರ ಕಂಬದ ಎತ್ತರ ಎಷ್ಟು ಅಂದ್ರ 40 ಮೀಟರ್ ಆಗಿದೆ. ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸ ಒಂದು ಪ್ರಶ್ನೆ ಇರುತ್ತೆ ಈ ರೀತಿಯಾಗಿ. ಅದು ಆಪ್ಷನ್ಸ್ ನಲ್ಲಿ 7, 11, 15, 19 ಡ್ಯಾಶ್ ಡ್ಯಾಶ್ ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಅಂತ ಕೇಳ. ಆಪ್ಷನ್ ಎ 5, ಬಿ 23, ಸಿ -4, ಡಿ 4. 11ರಲ್ಲಿ 7 ಕಳಿಬೇಕು. 11ರಾಗ 7 ಕಳೆದ್ರೆ ಎಷ್ಟು ಉಳಿತದ? 4. ಅಂದ್ರ ಆಪ್ಷನ್ ಡಿ ಸರಿಯಾಗತ್ತೆ. 4.